1971 ಅಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಯುದ್ಧ ಗೆದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾ ದುರ್ಗಾ ಅಂತ ಕರೆದಿದ್ರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿ ಬೆಳೆಸಿದ ಪಕ್ಷದಲ್ಲಿರುವ ಬಿಜೆಪಿ ಅವ್ರನ್ನ ಕೇಳ್ತೀನಿ, ಒಳ್ಳೇದು ಮಾಡಿದಾಗ ನಿಮ್ಮ ನಾಯಕರೇ ನಮ್ಮ ಪಕ್ಷವನ್ನ ಹೊಗಳಿದಾಗ ಗ್ಯಾರಂಟಿಗಳು ಕೊಟ್ಟು ಬಡವರು ಹೊಟ್ಟೆ ತುಂಬಿಸ್ತಿದ್ರೆ ನಮ್ಮ ಸಿಎಂ ಡಿಸಿಎಂ ನ ಹೊಗಳೋ ಕನಿಷ್ಠ ಸೌಜನ್ಯ ತೋರಿಸಲಿಲ್ಲಲ್ವಾ ಸರ್ ನೀವು? ಅಣ್ಣ, ಒಂದೊತ್ತೂಟ ಇಟ್ರೇನೆ 100 ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಕನ್ನಡಿಗರು ನಾವು. ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಾನೆ? ಯಾರಿಗಾದ್ರೂ ಕಷ್ಟದಲ್ಲಿ 2,000 3,000 ಸಾಲ ಕೊಟ್ರೇನೆ ಊರೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡೋ ಜನರೇಷನ್ ಅಲ್ಲಿ ತಿಂಗಳಿಗೆ 2,000 ಕೊಡ್ತಿದೀವಲ್ಲಣ್ಣ. ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಕಾರಲ್ಲಿ ಡ್ರಾಪ್ ಹಾಕ್ಬಿಟ್ರೇನೆ ನಮ್ ಬಿಲ್ಡಪ್ಗಳು ಹಿಡಿಯಕ್ಕಾಗಲ್ಲ. ಅಂತದ್ದು ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಡ್ತಿದೀವಲ್ಲ ಸರ್. ಕರ್ನಾಟಕದ ಮಹಿಳೆಯರನ್ನ ವಿನಂತಿಸ್ತೇನೆ, ಅಮ್ಮ 2,000 ಬಿಜೆಪಿ ಅವ್ರ ಹತ್ರ ಬಯಸ್ಕೊಂಡು ನಮ್ಮ ಸರ್ಕಾರ 2,000 ನಿಮ್ಮ ಮನೆಗೆ ಕೊಡ್ತಿದೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತಿದೆ. ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಕೊಟ್ಟಿದ್ದೀವಿ. ನಮ್ಮ ಕೈ ಬಿಡಲ್ಲ ಅನ್ನೋದಿಕ್ಕೆ 3 ವಿಧಾನಸಭಾ ಕ್ಷೇತ್ರದ ಚುನಾವಣೆಯೇ ಕೈಗನ್ನಡಿ. ಕರ್ನಾಟಕದ ರಾಜಕಾರಣದಲ್ಲಿ 3 ಜನ ತ್ರಿಮೂರ್ತಿಗಳಿದ್ದಾರೆ. ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ಭರವಸೆ. ಬಡತನದಲ್ಲಿ ಹುಟ್ಟಿ ಚಾಮುಂಡಿ ಆಶೀರ್ವಾದದಿಂದ ಬೆಳೆದ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ. ಕನಕಪುರದ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಭರವಸೆ.